ಇವಾಗ ನೀವು ಡ್ಯಾನ್ಸ್ ಕ್ಲಾಸ್ ಕಟ್ಟೋ ವಿಚಾರವಾಗಿ ಜಗಳ ಆಗಿದೆ ಅಂತ ಅಂತಿದ್ದೀರಾ. ಡ್ಯಾನ್ಸ್ ಕ್ಲಾಸ್ ಕಟ್ಟಬೇಕು ಅಂತಂದಾಗ ಅವ್ರ ಪರ್ಮಿಷನ್ ತಗೊಳ್ಬೇಕಾಗುತ್ತಲ್ವ? ಯಾಕಂದ್ರೆ ನೀವೇ ಹೇಳ್ತಾ ಇದ್ದೀರಾ 50-50 ಇಬ್ರಿಗೂ ಅಂತ ಹೇಳ್ಬಿಟ್ಟು. ಸೊ ನೀವು ಕೇಳಬೇಕಾಗಿ ಫಸ್ಟ್ ಫ್ಲೋರ್ ಅಪ್ಪ ಕಟ್ಟಿರೋದೇ ತೊಗೊಂಡಿದ್ದಾರೆ ಅವರು ಆಲ್ರೆಡಿ. ಸೊ ನೀನು ಸೆಕೆಂಡ್ ಫ್ಲೋರಲ್ಲಿ ಕಟ್ಕೋ ಅಂತ ಹೇಳಿದ್ರಲ್ಲ, ಕಟ್ಕೋ, ನೀನು ಈ ಜಾಗದಲ್ಲೇ ನಿನಗೆ ಬಿಟ್ಟಿದ್ದೆ, ನೀನು ಕಟ್ಕೋ ಅಂತ ಹೇಳಿದ್ರು. ಸರಿ, ಆ ಥರ ಪ್ಲ್ಯಾನ್ ಮಾಡಿದ್ವಿ. ಅದಕ್ಕೋಸ್ಕರ ಸೆಕೆಂಡ್ ಫ್ಲೋರಲ್ಲಿ ಫ್ರಂಟಲ್ಲಿ. ಫಸ್ಟ್ ಫ್ಲೋರ್ ಅವರೇ ಫುಲ್ ಇಟ್ಕೊಂಡಿದ್ದಾರೆ. ಅಪ್ಪ ಕಟ್ಟಿರೋದೇ ಇದೆ. ಸೊ ಅದು ಮುಂಚೆ ಬ್ಯೂಟಿ ಪಾರ್ಲರ್ ಇತ್ತು, ಅದನ್ನೆಲ್ಲ ಫುಲ್ಲು ಒಳಗಡೆನೆ ಹಾಕ್ಕೊಂಡಿದ್ದಾರೆ, ಮನೆ ಒಳಗಡೆನೆ ಹಾಕ್ಕೊಂಡಿದ್ದಾರೆ. ಇವಾಗ ಶಿ ಇಸ್ ನಾಟ್ ಡೂಯಿಂಗ್ ಬ್ಯೂಟಿ ಪಾರ್ಲರ್ ಇದು. ಸೊ ನಮ್ಮದು ಈ ಅವಾರ್ಡ್ಸು ಇದು ಅವಳದು ಬೆಳವಣಿಗೆಯಿಂದನೂ ಯಾವ ಥರದ್ದು ಇದು ಅಂತ ಅವ್ರಿಗೆ ಗೊತ್ತಿಲ್ಲ. ಯಾವ ಥರ ಇಂಟೆನ್ಷನ್ನು. ಯಾಕೆ ನೀವು ಪೊಲೀಸ್ ಕಂಪ್ಲೇಂಟ್ ರೀ ಇನ್ಮೇಲೆ ಮನೆ ಕೆಲಸಕ್ಕೆ ಹೆಲ್ಪ್ ಮಾಡ್ಬೇಕು ನೀವು. ಯಾಕೆ ನಿಂಗೆ ಎಲ್ಲರ ಕೆಲಸ ಸಿಗ್ತಾ? ಕೆಲಸನ ನೋವೇ ನಾನೇ ಬಾಸ್ ಆಗ್ತೀನಿ. ಬಾಸ್ ಅದೇಗೆ? ಬಾಸ್ ವಾಲ ಬಿ ದ ಬಾಸ್. ಕೊಟ್ಟಿಲ್ಲ ಅಂತ. ನಾನು ಒಬ್ಬಳೇ ಇರೋದಿಲ್ಲಿ, ಮತ್ತು ನನಗೆ ತುಂಬ ಪೇನ್ ಇದೆ, ಬ್ಯಾಕ್ ಪೇನ್. ಅದು ಬೀಳಿಸಿ ಹೊಡೆದಿದ್ದಾರೆ ಚೆನ್ನಾಗಿ, ಬ್ಯಾಕ್ ಫುಲ್ಲು ಹೋಗಿದೆ, ನನಗೆ ತುಂಬ ಪೇನ್ ಇದೆ. ನಂಗೆ ಓಡಾಡೋಕ್ಕೂ ಆಗ್ತಾಯಿಲ್ಲ, ನೋಡಿದ್ರು ಅವರೇ, ಮೆಟ್ಲು ಹತ್ತಕ್ಕೂ ಆಗ್ತಾಯಿಲ್ಲ, ಇಳಿಯೋಕ್ಕಾಗ್ತಾಯಿಲ್ಲ. ಸೊ ಅದಕ್ಕೆ ಲಾಸ್ಯ ಬರ್ತಾ ಇದ್ದಾಳೆ ಕೆನಡಾದಿಂದ. ಅವಳು ಬಂದಮೇಲೆ ಅವಳೇನಾದರೂ ಅವಳು 1 year ಆಯಿತು. ಅವಳು ಫಿಲ್ಮ್ ಪ್ರೊಡಕ್ಷನ್ ಆ್ಯಂಡ್ ಡೈರೆಕ್ಷನ್ನು, ಆ್ಯಕ್ಟಿಂಗ್ ಇದೆಲ್ಲ ಮಾಡ್ತಾ ಇರೋದು ಕೋರ್ಸು. 1.25 ವರ್ಷ ಆಯಿತು. ಇಲ್ಲ, ಬರ್ತಾ ಇರ್ತಾನೆ. 1-2 ಸತಿ ಬಂದಿದ್ಲು ಮಧ್ಯೆ ಹಾಲಿಡೇಸ್ ಇದ್ದಾಗ. ಸೊ ಅವಳು ಇಂಟರ್ನ್ಶಿಪ್ಪು ಅದು ಇದು ಎಲ್ಲ ಮಾಡ್ತಾ ಇರ್ತಾಳಲ್ಲ, ಬ್ಯುಸಿ ಇರ್ತಾಳೆ. ಈಗ ನನಗೋಸ್ಕರ ಇದ್ದಾಳೆ. ಮೊನ್ನೆ ತಾನೇ ಬಂದಿದ್ಲು, ಲಾಸ್ಟ್ ಮಂತು. ಇವಾಗ ಮತ್ತೆ ನನಗೋಸ್ಕರ ಅಮ್ಮ ನೀನು ಬಿಟ್ಟಿರೋಕ್ಕಾಗಲ್ಲ ಅಂತ ಅವಳು ಹತ್ತು ನನಗೆ ಕಳಿಸು CCTV ಅಂತ ಫುಟೇಜ್ನ ಕಳಿಸು ಅಂದ್ಲು. ನಾನು ಸುಮ್ಮನೆ ಕಳಿಸ್ದೆ. ನಂದು ಅದು ಐಡಿಯಾನೇ ಇರಲಿಲ್ಲ. ಇದೆಯಲ್ಲ ಅದರಲ್ಲಿ ಫುಟೇಜ್ ಅಂತೂ. ಅವಳು ನೋಡಿಬಿಟ್ಟು ಹತ್ತು ಯಾಕೆ ಹಂಗೆ ಹೊಡಿಬೇಕಾಗಿತ್ತು, ಇಟ್ಸ್ ನಾಟ್ ರೈಟ್. ಹೀಗೆ ಕಂಟಿನ್ಯೂ ಆಗ್ತಾನೆ ಇರುತ್ತೆ ಜಗಳಗಳು, ಸರಿ ಹೋಗೋದಿಲ್ಲ, ನೆವರ್ ಎಂಡಿಂಗ್. ಇದು ಏನಾದರೂ ಎಂಡ್ ಮಾಡಲೇಬೇಕು ಅಂತ. ಏನು ಮೇಡಮ್, ಅವ್ರು ಬಂದಮೇಲೆ ಏನಾದರೂ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋ ಸಾಧ್ಯತೆಗಳು ಏನಾದರೂ ಇದೆಯಾ? ಅದರ್ವೈಸ್ ನೀವೇ ಏನಾದರೂ ಬಗೆಹರಿಸ್ಕೊಳ್ತೀರಾ ಅಂತ ನೋಡಬೇಕು. ಬಂದು ಮಾತಾಡಿದ ಮೇಲೆ. ಈಗ ಲಾಸ್ಯ ನಾಗರಾಜ್ ಅವರು ಸ್ಯಾಂಡಲ್ವುಡಲ್ಲಿ ತುಂಬಾ ಹೆಸರು ಮಾಡ್ತಿದ್ದಾರೆ. ಸೊ ಅದನ್ನೆಲ್ಲ ನೋಡಿ ಹೊಟ್ಟೆ ಕಿಚ್ಚ ಹೀಗೆ ಏನು ಅಂತ. ಅಂದರೆ ಅವ್ರು ನಿಮ್ಮ ತಂಗಿನೇ, ಲಾಸ್ಯ ನಾಗರಾಜ್ ಅವರು ಮಗಳೇ ಆಗಬೇಕು. ಸೊ ಆದರೂ ಯಾಕೆ ಈ ಥರ ಹೊಟ್ಟೆ ಕಿಚ್ಚು ಅಂತ ಅದು ಗೊತ್ತಿಲ್ಲ. ಚಿಕ್ಕವರಿಂದ ಏನು ಸಪೋರ್ಟ್ ಮಾಡಲ್ಲ. ಸಪೋರ್ಟು ಅಂದರೆ ಸಪೋರ್ಟ್ ಮಾಡ್ತಾರೆ, ಕೆಲವು ಇದಕ್ಕೆಲ್ಲ ಸಪೋರ್ಟ್ ಮಾಡ್ತಾರೆ, ಕೆಲವಿಗೆಲ್ಲ ಅತಿರೇಕ ಹೋಗುತ್ತೆ ಈ ಥರ. ಸೊ ಈ ಘಟನೆ ಆದಮೇಲೆ ಅವರಿಂದ ಏನು ನಿಮಗೆ ರಿಯಾಕ್ಷನ್ ಬಂದಿಲ್ಲ? ಈ ವಿಡಿಯೋ ಎಲ್ಲ ನೋಡಿ, ವೈರಲ್ ಆಗಿರೋದು ಎಲ್ಲ ನೋಡಿ ಅವ್ರೇನು ನಿಮ್ಮ ಜೊತೆ ಮಾತನಾಡಿಲ್ವಾ? ಎಲ್ಲಿ ಹೋದ್ರು, ಇಲ್ಲೇ ಇದ್ದಾರಾ, ಹೇಗೆ ಏನು ಅಂತ? ಇಲ್ಲ, ಅದೆಲ್ಲ ನ್ಯೂಸ್ ಎಲ್ಲ ಬಂದಮೇಲೆ ದೇ ಆರ್ ನಾಟ್ ಹಿಯರ್. ಎಲ್ಲೋ ರಾತ್ರಿ ಕಾರಲ್ಲಿ ಹೊರಟೋದ್ರು, ರಾತ್ರಿ ಯಾರೂ ಇಲ್ಲ ಇಲ್ಲಿ ಕೆಳಗಡೆ, ಬೀಗ ಹಾಕಿದೆ. ನನಗಂತೂ ಕೆಳಗಡೆ ಹೋಗಲಿಕ್ಕೆ ಆಗ್ತಾ ಇರಲಿಲ್ಲ. ನನಗೆ ತುಂಬ ಪೇನ್ ಇತ್ತು. ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ. ಈ ಕಡೆ ತಿರ್ಗೋಕ್ಕಾಗ್ತಾಯಿಲ್ಲ, ಆ ಕಡೆ ತಿರ್ಗೋಕ್ಕಾಗ್ತಾಯಿಲ್ಲ. ಅಮ್ಮನೂ ನೋಡಿಬಿಟ್ಟು ಅಳ್ತಾಯಿದ್ರು, ಯಾಕೆ ಹಿಂಗೆ ಮಾಡಿದ್ರು ಅಂತ ಹೇಳ್ಬಿಟ್ಟು. ಏನಾದರೂ ಹೋಗ್ತೀರಾ ಕೋರ್ಟ್ಗೆ? ಇಲ್ಲ, ನೋಡೋಣ. ಲ್ಯಾಂಡ್ ಡಿಸ್ಪ್ಯೂಟ್ ಎಲ್ಲ ಕ್ಲಿಯರ್ ಆಗಿದೆ. ದೇ ವಾಂಟೆಡ್ ಟು ಡೂ ಸಮ್, ಏನಾದರೂ ಒಂದು ಕಷ್ಟ ಕೊಡಬೇಕು ಅನ್ನೋದು ಇಂಟೆನ್ಷನ್ನು. ಏನು ಅಂತ ಗೊತ್ತಿಲ್ಲ. ಹೆಲ್ಪ್ ಮಾಡ್ಬೋದು, ನಿಂತ್ಕೊಂಡು ನಮಗೆ ಹೆಲ್ಪ್ ಮಾಡ್ಬೋದು, ನಿಂತ್ಕೊಂಡು ಮಾಡಿ, ಇದನ್ನು ಮಾಡಿ ಅದನ್ನು ಮಾಡಿ ಅಂತ. ಯಾವಾಗ ಬರ್ತಿದ್ದಾರೆ? ರಾತ್ರಿಗೆ ಅರ್ಲಿ ಮಾರ್ನಿಂಗ್ ಬರ್ಬೋದು ಮೋಸ್ಟ್ಲಿ. ಹೊರಟಿದ್ದಾಳೆ ಅರ್ಲಿ ಮಾರ್ನಿಂಗ್, ಕೆನಡಾಯಿಂದ ಬರಬೇಕಲ್ಲ. ಸೊ ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ, ಇದಿಷ್ಟು ಲಾಸ್ಯ ನಾಗರಾಜ್ ಅವರ ತಾಯಿ ಸುಧಾ ನಾಗರಾಜ್ ಅವರ ಮಾತು. ಏನು ಡ್ಯಾನ್ಸ್ ಕ್ಲಾಸ್ ವಿಚಾರವಾಗಿ ನನ್ನ ಮತ್ತು ನನ್ನ ತಂಗಿ ಮದುವೆ ಜಗಳ ನಡೆದು ಅವರು ಏಕಾಏಕಿ ಬಂದು ಹಲ್ಲೆ ಮಾಡಿರುವಂಥದ್ದು ಅನ್ನೋ ಒಂದು ಮಾತನ್ನು ಅವರು ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರವಿಕುಮಾರ್ ಜೊತೆ ಮಂಗಳರಾಜ್ ಗೋಪಾಲ್, TV9 ಬೆಂಗಳೂರು.